ಯಾಕಮ್ಮ ಹೀಗೆ ಕೂತ್ಬಿಟ್ಟೆ? ನಾನು ಆವಾಗಲೇ ಹಬ್ಬದ ಬಗ್ಗೆ ಹೇಳಿದ್ದೆ ಅಲ್ವಾ, ಎಲ್ಲ ತಯಾರಿ ಆಗಬೇಕು, ನಡಿ. ಅಮ್ಮ, ಅದು ನನಗಿದೆಲ್ಲ ಯಾಕೋ ಬೇಡ ಅನ್ನಿಸ್ತಾ ಇದೆ. ನನಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ. ಅಯ್ಯೋ ಶಿವನೇ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ? ವಟ ಸಾವಿತ್ರಿ ವ್ರತದ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಈ ಶಾಸ್ತ್ರಗಳು ಸಂಪ್ರದಾಯಗಳನ್ನು ಒಂದು ಕಾರಣಕ್ಕೆ ಅಂತ ಮಾಡಿರ್ತಾರೆ. ಇದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ. ಹಾಗೆಲ್ಲ ಬೇಡ ಅಂತ ಹೇಳಬಾರ್ದು. ನಡಿ ನೀನು. ಇರ್ಬೋದಮ್ಮ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನನಗಿದ್ರಲ್ಲೆಲ್ಲ ಆಸಕ್ತಿ ಇಲ್ಲ. ನೋಡು ಅಮೃತ, ನಿನ್ನ ತಾಯಿಯಾಗಿ ಕೆಲವೊಂದು ಮಾತು ಹೇಳ್ತೀನಿ ಕೇಳು. ಮದುವೆ ಆಗೋ ತನಕ ಹೆಣ್ಮಕ್ಳನ್ನ ರೆಪ್ಪೆ ಒಳಗೆ ಇಟ್ಕೊಂಡು ತಂದೆ ತಾಯಿ ಜೋಪಾನ ಮಾಡ್ತೀವಿ. ಆಮೇಲೆ ಗಂಡ ಆದವನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆಯಲ್ಲಿ ನಮ್ಮನೆ ಹೆಣ್ಮಕ್ಳನ್ನ ಗಂಡನ ಮನೆ ಕಳಿಸ್ಕೊಡ್ತೀವಿ. ಅದರ ಅರ್ಥ ನಮ್ಮನೆ ಮಾಣಿಕ್ಯನ ಇನ್ನು ಮುಂದೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ. ಅಂಥ ದೊಡ್ಡ ಜವಾಬ್ದಾರಿನ ಗಂಡ ಹೊತ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಗಂಡ ಚೆನ್ನಾಗಿರ್ಬೇಕು ತಾನೆ. ತನ್ನನ್ನು ಜೋಪಾನ ಮಾಡೋ ಗಂಡನ ಶ್ರೇಯಸ್ಸಿಗೋಸ್ಕರ ಹೆಂಡತಿ ಆದವಳು ಈ ಥರ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗತ್ತೆ. ಗಂಡ ಹೆಂಡತಿ ಸಂಸಾರ ಅನ್ನೋದು ರಥದ 2 ಚಕ್ರ ಇದ್ದ ಹಾಗೆ. ಒಬ್ಬರು ಶ್ರೇಯಸ್ಸಿಗೋಸ್ಕರ ಇನ್ನೊಬ್ರು ಈ ಥರ ಎಲ್ಲ ಮಾಡಿದಾಗಲೇ ರಥ ಸುಲಭವಾಗಿ ಸಾಗುತ್ತೆ. ಹಾಗೆ ಇಬ್ಬರು ಮನಸ್ಸಲ್ಲೂ ಪರಸ್ಪರ ಪ್ರೀತಿ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅದೆಲ್ಲ ಸರಿಯಮ್ಮ. ಈ ಉಪವಾಸ ವ್ರತ ಇದೆಲ್ಲ ಯಾಕೆ ಮಾಡಬೇಕು? ನೋಡು ಅಮೃತ, ಕೆಲವೊಂದನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕಿಂಥದ್ದೇ ಕಾರಣ ಅಂತ ಇರಲ್ಲಮ್ಮ. ಇದೆಲ್ಲ ನಮ್ಮ ಮನಸ್ಸಿನ ನಂಬಿಕೆಗೆ ಬಿಟ್ಟಿದ್ದು. ಸಾಮಾನ್ಯವಾಗಿ ದೇವ್ರನ್ನ ಪ್ರಾರ್ಥನೆ ಮಾಡುವಾಗ ಮನುಷ್ಯ ಹಸಿವು ನಿದ್ರೆ ಇದನ್ನೆಲ್ಲ ಹತ್ತಿಕ್ಕಿ ಆಸೆನ ಬಿಟ್ಟು ಪರಿಶುದ್ಧ ಮನಸ್ಸಿಂದ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಆಗ ಅವನಲ್ಲಿರೋ ಆಸೆ ಬಯಕೆ ಸ್ವಾರ್ಥ ಇವೆಲ್ಲ ತಗ್ಗಿ ದೇವರಿಗೆ ಹತ್ರ ಆಗೋಕ್ಕೆ ಸಾಧ್ಯ ಆಗತ್ತಂತೆ. ಹಾಗಂತ ನಮ್ಮಮ್ಮ ಆಗಾಗ ಹೇಳ್ತಿರೋರು. ಹಾಗಾದರೆ ಉಪವಾಸ ಇದ್ದು ನಮ್ಮನ್ನು ಇಷ್ಟಪಡೋರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಆ ದೇವರು ನೆರವೇರಿಸ್ತಾನ? ಹಾಗಾಗಲಿ ಅನ್ನೋದು ನಮ್ಮ ಆಸೆ. ನೆರವೇರಿಸೋದು ಬಿಡೋದು ಅವನಿಚ್ಛೆ. ಒಟ್ಟಿನಲ್ಲಿ ನಾನು ಆಗಲೇ ಹೇಳ್ದ ಹಾಗೆ ಇದೆಲ್ಲ ನಮ್ಮ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಒಂದು ಮಾತಂತೂ ನಿಜ, ಗಂಡನ ಮೇಲಿದ್ದ ಪರಿಶುದ್ಧ ಪ್ರೇಮ, ದೇವ್ರ ಮೇಲೆ ನಿಷ್ಠೆ ಭಕ್ತಿ ಇಟ್ಟ ಸಾವಿತ್ರಿ ಯಮನನ್ನೇ ಗೆದ್ದು ಗಂಡನ ಬದುಕಿಸ್ಕೊಂಡ್ಲು ಅಂದರೆ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಅದಕ್ಕೆ ಕಣಮ್ಮ, ಇಂಥ ಹಬ್ಬ ಸಂಪ್ರದಾಯಗಳನ್ನು ನಾವು ಬಿಟ್ಕೊಡ್ಬಾರ್ದು. ನಮ್ಮನ್ನೇ ಜೀವ ಅಂತ ಪ್ರೀತಿಸೋ ಜೀವಕ್ಕೆ ನಮಗೋಸ್ಕರ ಬದುಕ್ತಿರೋ ಗಂಡನ ಶ್ರೇಯಸ್ಸಿಗೋಸ್ಕರ ನಾವು ಅಷ್ಟು ಮಾಡಿದ್ರೆ ಹೇಗೆ ಅಲ್ವಾ? ಬಾಬಾ, ಹೊತ್ತಾಯ್ತು, ರೆಡಿಯಾಗು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ. ಬೇಗ ಬಾ ಅಮ್ಮ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್